ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಸಿ ಎಕ್ಸಾಮ್ಸ್ ಏನಿದೆ ಪೇಪರ್ 2 ತುಂಬಾ ಇಂಪಾರ್ಟೆಂಟ್ ಜನರಲ್ ಇಂಗ್ಲಿಷ್ ಆ ಬಿಲೋ ಡಿಗ್ರಿ ಆಗಿರ್ಬೋದು ಡಿಗ್ರಿ ಲೆವೆಲ್ ಆಗಿರ್ಬೋದು ಯಾವುದೇ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳಾಗಿರ್ಬೋದು. ಸೊ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಐಡಿಯೋಮ್ ಅಂಡ್ ಫ್ರೇಸಸ್ ಬಗ್ಗೆ ನುಡಿಗಟ್ಟು ಅಂತ ಏನ್ ಕರಿತೀವಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. PQRS ಕ್ವಶನ್ಸ್ ಗಳು ತಗೊಂಡು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ನಿಮ್ಗೆ ಎತ್ತರ ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ವಿಡಿಯೋಸ್ಗಳು ನಿಮಗೆ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಕೂಡ ಅಲ್ಲಿ ಸಿಗುತ್ತೆ. ಅಲ್ಲಿಂದ ತಾವು ಆಕ್ಸೆಸ್ ಮಾಡಿ ನೋಡ್ಕೋಬಹುದು. ಅಂಡ್ ರಿವಿಷನ್ಸ್ ಆಗುತ್ತೆ, ಎಷ್ಟಾಗುತ್ತೆ ಅಷ್ಟು ವಿಡಿಯೋಸ್ ಗಳು ನೋಡಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಎಲ್ಲ ಲಿಂಕ್ಸ್ ಗಳನ್ನ ಪ್ಲೇ ಲಿಸ್ಟ್ ವಿಡಿಯೋಸ್ ಗಳ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಸೊ ಡೈರೆಕ್ಟ್ ಆಗಿ ಬರ್ತೀನಿ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನೋಡಿ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ತುಂಬಾ ಸಲ ಮಾಡಿದೀವಿ, ಡೀಟೇಲ್ ಆಗಿ ಹೇಳಿದೀನಿ. ನೋಡಿ ಈ ಕ್ವಶನ್ ನೋಡಿ, ಆಕ್ಟಿವ್ ವಾಯ್ಸ್ ಇರೋದು ಪ್ಯಾಸಿವ್ ವಾಯ್ಸ್ ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಇದ್ರೆ ಆಕ್ಟಿವ್ ವಾಯ್ಸ್ ಮಾಡಬೇಕು. ಇಲ್ಲಿ ದೊಡ್ಡ ಕ್ವಶನ್ಸ್ ಇದೆ. ಯೂಶಲಿ ಸಿಂಗಲ್ ಒಂದ್ ಲೈನ್ 1.5 ಲೈನ್ ಅಲ್ಲಿ ಕೊಡ್ತಿರ್ತಾನೆ. ಇದು ನೋಡಿ ಹೆಂಗಿದೆ ಕ್ವಶನ್. ತುಂಬಾ ಜನ ಇಂಥ ಕ್ವಶನ್ ನೋಡೇ ಬಿಟ್ಬಿಟ್ಟು ಬಂದಿದೆ. KPSC ಬಂದಿರೋ ಕ್ವಶನ್. ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಗೆ ಗೊತ್ತಿರಬೇಕು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಏನು. ಈಗ ನೋಡಿ, ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಅದು ಎಕ್ಸ್ ಫಾರ್ಮ್ ಅಲ್ಲಿ ಬರಬೇಕು. ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಜಾಗಕ್ಕೆ ಬರಬೇಕು, ಸಬ್ಜೆಕ್ಟ್ ಆಬ್ಜೆಕ್ಟ್ ಜಾಗಕ್ಕೆ ಬರಬೇಕು. ವರ್ಬ್ ಇಲ್ಲಿ ಫಸ್ಟ್ ಫಾರ್ಮ್ ಅಲ್ಲಿ ಇದ್ರೆ ಥರ್ಡ್ ಫಾರ್ಮ್ ಬರಬೇಕು, ವಿತ್ ಆಕ್ಸಿಲರಿ ವರ್ಬ್ ಸೇರ್ಬೇಕು. ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇದ್ರೆ ಈಸ್, ಪಾಸ್ಟ್ ಅಲ್ಲಿ ಇದ್ರೆ ವಾಸ್, ಪ್ಲೂರಲ್ ಅವೆಲ್ಲ ನೋಡ್ಕೊಂಡು ಆಕ್ಸಿಲರಿ ವರ್ಬ್ ಹಾಕ್ಬೇಕು. ಇಲ್ಲಿ ನೋಡಿ ಕ್ವಶನ್ ದೊಡ್ಡದಿದೆ. ಇದು ಸಬ್ಜೆಕ್ಟ್ ಯಾವ್ದು ಆಬ್ಜೆಕ್ಟ್ ಯಾವ್ದು ಅಂತ ಕಂಡು ಹಿಡಿಯೋದು ತುಂಬಾ ಜನ ಕನ್ಫ್ಯೂಸ್ ನೋಡಿದ ತಕ್ಷಣ. ಬಟ್ ಇದು ವೆರಿ ಈಸಿ ಸ್ನೇಹಿತರೆ. ನೀವು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ವೆರಿ ಈಸಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ, ಬಟ್ ಸ್ಟಿಲ್ ಇದೇ ವಿಡಿಯೋದಲ್ಲಿ ಇನ್ನೊಂದ್ಸಲ ನಾನು ನಿಮ್ಗೆ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಕಾನ್ಸೆಪ್ಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ಬಿಡ್ತೇನೆ. ಇದು ನೋಡಿದ ತಕ್ಷಣ ಯಾವ್ದು ಆನ್ಸರ್ ಅಂತ ಹೇಳ್ಬಿಡ್ಬೋದು ಇದ್ರಲ್ಲಿ ಆಪ್ಷನ್ ಅಲ್ಲಿ. ಓಕೆ, ಬಟ್ ಆಪ್ಷನ್ ಹೇಳಕ್ಕಿಂತ ಮುಂಚೆ ಫಸ್ಟ್ ಒಂದಷ್ಟು ಸಿಂಪಲ್ ಆಗಿರೋದು ಹೇಳ್ಬಿಡ್ತೇನೆ. ಈಗ ನೋಡಿ, ಆನಾ ಪೇಂಟೆಡ್ ದ ಹೌಸ್ ಅಂತಿದೆ ಅಲ್ವಾ ಸರ್. ಇಲ್ಲಿ ಆಬ್ಜೆಕ್ಟ್ ಯಾವುದು, ದ ಹೌಸ್ ಅಂತ ನೋಡಿ ಬಂತ. ಇಲ್ಲಿ ಆಬ್ಜೆಕ್ಟ್ ದ ಹೌಸ್. ಪೇಂಟೆಡ್ ಅಂತಿದೆ, ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಇದೆ, ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅದಕ್ಕೆ ವಾಸ್ ಆಕ್ಸಿಲರಿ ವರ್ಬ್ ಸೇರಿಸಿದಾರೆ. ಪೇಂಟೆಡ್ ಬೈ ಆನಾ. ಆಯ್ತು, ಇದು ಸಿಂಪಲ್ ಆಗಿ ಕೇಳ್ತಕ್ಕಂಥದ್ದು. ಈಗ ಡಿಫಿಕಲ್ಟಿ ಬಂತು. ಈಗ ಈ ಕ್ವಶನ್ ಇದೆ. ಓಕೆ, ಇದು ಕ್ವಶನ್ ಡಿಫಿಕಲ್ಟಿ ಇಲ್ಲ, ಕೀವರ್ಡ್ ಇದೆ. ಈ ಕೀವರ್ಡ್ ತಿಳ್ಕೊಂಡ್ರೆ ಆಯ್ತು. ಇದು ಒಂದು ನಾರ್ಮಲ್ ಮೆಥಡ್. ಜೊತೆಗೆ ಇದು ಒಂದಷ್ಟು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಗಳಿದೆ. ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ನಿಮಗೆ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ING ಫಾರ್ಮ್ ಅಲ್ಲಿ ಬಂತು, ಟೀಚಿಂಗ್ ಅಂತ ಬಂತು, ಗಿವಿಂಗ್ ಅಂತ ಬಂತು. ಅವಾಗ ING ಇದ್ದಾಗ ಹಿಂಗೆ ಗಿವಿಂಗ್, ಟೀಚಿಂಗ್ ಅಂತ ಇದ್ದಾಗ ನೀವೇನ್ ಮಾಡ್ಬೇಕು, ಇದ್ರ ಹಿಂದೆ ಈ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಬೀಯಿಂಗ್ ಸೇರಿಸ್ಬೇಕು. ಓಕೆ, ಬೀಯಿಂಗ್ ಸೇರಿಸಿ ಗಿವಿಂಗ್ ಅಂತಿದ್ರೆ ಗಿವನ್ ಥರ್ಡ್ ಫಾರ್ಮ್ ಗಿವನ್ ಆಗ್ಬೇಕು. ಅಂದ್ರೆ ಬೀಯಿಂಗ್ ಬರ್ಬೇಕು, ಅದು ಗೊತ್ತಿರಬೇಕು. ಓಕೆ, ಫಸ್ಟ್ ಅಕಸ್ಮಾತ್ ಅದು ಬಿಟ್ಟು ಬರೀ ಹ್ಯಾಸ್ ಮತ್ತೆ ಹ್ಯಾವ್ ಇತ್ತು ಅಂತ ಇಟ್ಕೊಳ್ಳಿ ಕ್ವಶನ್ ಅಲ್ಲಿ. ಅವಾಗ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಅಂತ ಬರ್ಬೇಕು, ಬೀನ್ ಅನ್ನೋದು ಸೇರಿಸ್ಬೇಕು. ಓಕೆ, ಹ್ಯಾಸ್ ಅಥವಾ ಹ್ಯಾವ್ ಇದ್ರೆ ಬೀನ್ ಅಂತ ಸೇರಿಸ್ಬೇಕು ಅದ್ರ ಜೊತೆಗೆ. ಅದೇ ING ಇದ್ರೆ ಬೀಯಿಂಗ್ ಅಂತ ಸೇರಿಸ್ಬೇಕು. ಓಕೆ, ಅದು ಗೊತ್ತಿರ್ಬೇಕು. ಅದು ಬಿಟ್ಟು ಶೆಲ್ ವಿಲ್ ಅಂತಿದ್ರೆ ಶೆಲ್ ಬಿ ವಿಲ್ ಬಿ, ಶೆಲ್ ಅಥವಾ ವಿಲ್ ಅಂತಿದ್ರೆ ಕ್ವಶನ್ ಅಲ್ಲಿ ಜೊತೆಗೆ ಶೆಲ್ ಬಿ ಅಥವಾ ವಿಲ್ ಬಿ ಅಂತ ಸೇರಿಸ್ಬೇಕು. ಅಥವಾ ಕುಡ್, ಕ್ಯಾನ್ ಏನ್ ಬೇಕಾದ್ರೂ ವುಡ್ ಅಂದಾಗ ವುಡ್ ಬಿ, ಕುಡ್ ಬಿ, ಶುಡ್ ಬಿ ಅಂತ ಸೇರಿಸ್ಬೇಕು. ಮತ್ತೆ ವರ್ಬ್ ಥರ್ಡ್ ಫಾರ್ಮ್ ಹೋಗ್ಬೇಕು. ಇದು ಗೊತ್ತಿರಬೇಕು ನಿಮ್ಗೆ. ಈಗ ನೋಡಿ ಇದೇ ಕ್ವಶನ್ ನೋಡಿ, ಏನಿದೆ ಮೇನ್ ಇಂಪಾರ್ಟೆಂಟ್ ಕೀವರ್ಡ್ ನ ನೀವು ಯಾವಾಗ್ಲೂ ಕ್ವಶನ್ ಕೊಟ್ಟಾಗ ನೀವು ಕೀವರ್ಡ್ ನ ಐಡೆಂಟಿಫೈ ಮಾಡಬೇಕು. ಈ ಕೀವರ್ಡ್ ಏನು, ವಿಲ್ ಇದೆ. ಆರ್ಗನೈಸರ್ಸ್ ಆಫ್ ದ ಕಾನ್ಫರೆನ್ಸ್ ವಿಲ್ ಗಿವ್ ಯು ದ ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ ಟುವರ್ಡ್ಸ್ ದ ಎಂಡ್ ಆಫ್ ದ ಕಾನ್ಫರೆನ್ಸ್. ಇಲ್ಲಿ ನೋಡಿ ವಿಲ್ ಇರೋದು ಏನಾಗ್ಬೇಕು, ಇಲ್ಲಿ ನೋಡಿ ಇಲ್ಲಿ ಬರ್ತೀನಿ ನಾನು. ವಿಲ್ ಇರೋದು ಏನಾಗಬೇಕು, ವಿಲ್ ಬಿ ಆಗ್ಬೇಕು. ಗಿವ್ ಇರೋದು ಏನಾಗ್ಬೇಕು, ಗಿವನ್ ಆಗ್ಬೇಕು. ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿ ಗಿವನ್ ಇದೆ, ಬಟ್ ವಿಲ್ ಬಿ ಇಲ್ಲ, ರಾಂಗ್ ಇದೆ. ಇಲ್ಲಿ ವರ್ ಗಿವನ್ ಅಂತಿದೆ, ರಾಂಗ್. ಇಲ್ಲಿ ಏನಿದೆ, ಟು ಬಿ ಗಿವನ್ ಅಂತ, ಟು ಬಿ ಅಲ್ಲ ಬಿ ಇದೆ, ಬಟ್ ವಿಲ್ ಇರೋದ್ರಿಂದ ವಿಲ್ ಬಿ ಆಗ್ಬೇಕು. ಇಲ್ಲಿ ನೋಡಿ ಇಲ್ಲಿದೆ ವಿಲ್ ಬಿ ಗಿವನ್. ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ ಜಸ್ಟ್ ಕೀವರ್ಡ್ ಲೆಂತಿ ಕೊಟ್ಟಿದ್ದಾನೆ, ಬಟ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ಯಾ, ಪಾಯಿಂಟ್ಸ್ ಗೊತ್ತಿದ್ಯಾ, ಕೀ ಪಾಯಿಂಟ್ಸ್ ಗೊತ್ತಿದ್ಯಾ, ಇವೆಲ್ಲ ಈ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡ್ತಕ್ಕಂಥ. ಈಗ ನೋಡಿ ಇನ್ನೊಂದು ಕ್ವಶನ್ ಇದೆ ನೋಡಿ, ಇದು ಅಷ್ಟೇ ಫ್ರಾಕ್ಷನ್ ಆಫ್ ಸೆಕೆಂಡ್ ಸಾಲ್ವ್ ಮಾಡೋದು. ನೀವು ಜಸ್ಟ್ ಕೀವರ್ಡ್ ಹುಡುಕ್ಬೇಕು ಕ್ವಶನ್ ಕೊಟ್ಟಾಗ. ಸಿಂಪಲ್ ಕೊಟ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಆ ಕಡೆ ಈ ಕಡೆ ಹಾಕಿ ಮಾಡಿ, ದಟ್ ಫೈನ್. ಬಟ್ ಈ ತರ ಈಗ ನೋಡಿ ಈ ಕ್ವಶನ್ ನೋಡಿ, ಗೋವಿಂದ್ ರಾಜು ಹ್ಯಾಸ್ ಟಾಟ್ ಗ್ರಾಮರ್ ಫಾರ್ ದ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್. ಫೈನ್ ಸರ್. ಇಲ್ಲಿ ಗ್ರಾಮರ್ ಅಂತಕ್ಕಂಥದ್ದು ಆಬ್ಜೆಕ್ಟ್,
ಅಗೇನ್ ಇಲ್ಲಿ ಗ್ರಾಮರ್ ಆಬ್ಜೆಕ್ಟ್ ಇಲ್ಲಿ ಬರಬೇಕು, ಆ ತರ ಎಲ್ಲ ಮಾಡೋದು ಫೈನ್. ಬಟ್ ನೀವು ಫಸ್ಟ್ ಕ್ವಶನ್ ಕೊಟ್ಟಾಗ ಕೀವರ್ಡ್ ಹುಡುಕ್ಬೇಕು. ಗಿವನ್ ಐ ಎನ್ ಜಿ ಇದೆಯಾ, ಹ್ಯಾವ್ ಇದೆಯಾ, ಹ್ಯಾಸ್ ಇದೆಯಾ, ವಿಲ್ ಇದೆಯಾ. ನೋಡಿ ಇಲ್ಲಿ ಹ್ಯಾಸ್ ಇದೆ. ಹ್ಯಾಸ್ ಅಂದ ತಕ್ಷಣ ನಿಮ್ಗೆ ಆಪ್ಷನ್ ಅಲ್ಲಿ ಏನ್ ಬರ್ಬೇಕು, ಹ್ಯಾಸ್ ಬೀನ್ ಬರ್ಬೇಕು. ಇಲ್ಲಿ ಟಾಟ್ ಇದೆ, ಎಸ್ ಟಾಟ್. ಹ್ಯಾಸ್ ಬೀನ್ ಹುಡುಕ್ಬೇಕು ನೀವು. ಎಲ್ಲಿದೆ ಹ್ಯಾಸ್ ಬೀನು? ನೋಡಿ ಇಲ್ಲಿದೆ ಹ್ಯಾಸ್ ಬೀನು, ಇಲ್ಲಿದೆ ಹ್ಯಾಸ್ ಬೀನು. ಹ್ಯಾವ್ ಬೀನ್ ಬರಲ್ಲ, ಹ್ಯಾಸ್ ಬೀನ್ ಬರಬೇಕು. ಹ್ಯಾಡ್ ಬೀನು ಬರಲ್ಲ. ದಿಸ್ ಟು ಆರ್ ಗಾನ್ ಕೇಸ್. ನೋಡಿ ಇವೆರಡಲ್ಲಿ ಯಾವ್ದು ಕರೆಕ್ಟ್? ಅಗೇನ್ ಕ್ವಶನ್ ಓದ್ಬೇಕು ಇಲ್ಲಿ. ಗ್ರಾಮರ್ ಹ್ಯಾಸ್ ಬೀನ್ ಟಾಟ್ ಬೈ ದ ಗೋವಿಂದ್ ರಾಜು ಫಾರ್ ದ ಅಂಡರ್ ಗ್ರಾಜುಯೇಟ್. ಎಸ್ ಕರೆಕ್ಟ್. ಇದಕ್ಕೆ ಯಾಕೆ ಕರೆಕ್ಟ್ ಅಲ್ಲ? ಇಲ್ಲಿ ನೋಡಿ, ಗೋವಿಂದ್ ರಾಜು ಹ್ಯಾಸ್ ಬೀನ್ ಗುಡ್ ಇನ್ ಟೀಚಿಂಗ್ ಗ್ರಾಮರ್ ಅಂತಿದೆ. ಇಲ್ಲಿ ಇದೆಯಾ? ಅಲ್ಲಿ ಗುಡ್ ಇನ್ ಟೀಚಿಂಗ್ ಗ್ರಾಮರ್ ಅಂತ ಕ್ವಶನ್ ಅಲ್ಲಿ ಇದೆಯಾ? ಇಲ್ಲ. ಹಂಗಾಗಿ ದಿಸ್ ಇಸ್ ರಾಂಗ್. ಈ ಕ್ವಶನ್ ಅಲ್ಲಿ ಇರೋದು ನಿಮಗೆ ಪ್ಯಾಸಿವ್ ವಾಯ್ಸ್ ಏನಿದೆ ಅದೇ ಬರಬೇಕು, ಜಸ್ಟ್ ಮಾಡಿಫಿಕೇಶನ್ ಆಗಿ ಬರಬೇಕು, ಎಕ್ಸ್ ಫಾರ್ಮ್ ಅಲ್ಲಿ ಬರ್ಬೇಕು ಅಷ್ಟೇ. ಸೊ ಹ್ಯಾಸ್ ಬೀನ್ ಇಲ್ಲಿದೆ, ಇಲ್ಲೂ ಇದೆ. ಬಟ್ ಇದ್ಯಾಕೆ ತಪ್ಪು ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಆಪ್ಷನ್ ಸೇರಿಸಿದ್ದಾರೆ, ಗುಡ್ ಇನ್ ಟೀಚಿಂಗ್ ಅಂತ. ಇಲ್ಲಿ ಯಾವ್ದು ಕ್ವಶನ್ ಅಲ್ಲಿ ಗುಡ್ ಇನ್ ಟೀಚಿಂಗ್ ಅಂತ ಇಲ್ಲ. ಸೊ ಹಾಗಾಗಿ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಎಸ್ ಸರ್. ನೆಕ್ಸ್ಟ್ ನೋಡಿ, ಇದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್, ಬಟ್ ಕೇಳೋ ರೀತಿ ಚೇಂಜ್ ಅಷ್ಟೇ. ಕಾನ್ಸೆಪ್ಟ್ ಗೊತ್ತಿದ್ಯಾ? ಹೆಂಗಾರ ಕೇಳಿ ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಈ ಕ್ವಶನ್ ಏನು, ಇದು ಕ್ವಶನ್. ದ ಇನ್ಸ್ಟಿಟ್ಯೂಷನ್ ಇಸ್ ಗಿವಿಂಗ್ ಕ್ರೆಡಿಟ್ ಟು ದ ಫೌಂಡರ್ ಅಂತಿದೆ. ವಿಚ್ ಆಫ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಅಂತ ಕೇಳ್ತಾರೆ. ದಿಸ್ ಇಸ್ ದ ಕ್ವಶನ್. ಅಗೇನ್ ಇಲ್ಲಿ ನೀವು ಎಕ್ಸ್ ಫಾರ್ಮ್ ಹುಡ್ಕಕ್ ಹೋಗ್ಬಿಡಿ. ಏನ್ ಮಾಡ್ಬೇಕು ನೀವು? ಕೀವರ್ಡ್ ಹುಡುಕ್ಬೇಕು ಫಸ್ಟ್. ಕೀವರ್ಡ್ ಇಲ್ಲ ಅಂದ್ರೆ ಮಾಮೂಲಿ ಮಾಡೋದು ನಾರ್ಮಲ್ ಮೆಥಡ್ ಅಲ್ಲಿ ಮಾಡಿ. ಇಲ್ಲಿ ಕೀವರ್ಡ್ ಏನಿದೆ? ಗಿವಿಂಗ್ ಇದೆ, ಐ ಎನ್ ಜಿ ಫಾರ್ಮ್. ಬೀಯಿಂಗ್ ಬರ್ಬೇಕು, ಬೀಯಿಂಗ್. ಗಿವಿಂಗ್ ಇರೋದು ಏನಾಗ್ಬೇಕು ಸರ್? ಗಿವನ್ ಆಗ್ಬೇಕು. ಬೀಯಿಂಗ್ ಗಿವನ್ ಎಲ್ಲಿದೆ ಸರ್? ಬೀಯಿಂಗ್ ಗಿವನ್ ಇಲ್ಲಿದೆ. ಬೇರೆ ಕಡೆ ಇದೆಯಾ? ಹ್ಯಾಸ್ ಬೀನ್ ಗಿವನ್ ಇದೆ. ನೋ 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 ನೋ, ಐ ಎನ್ ಜಿ ಫಾರ್ಮ್ ಇದೆ ವರ್ಬು. ಸೊ ಹಾಗಾಗಿ ಗಿವನ್ ಆಗ್ಬೇಕು, ವರ್ಬ್ ಥರ್ಡ್ ಫಾರ್ಮ್ ಬರ್ಬೇಕು, ಅಂಡ್ ಬೀಯಿಂಗ್ ಸೇರಿಸ್ಬೇಕು. ಇಲ್ಲಿ ಗಿವನ್ ಇದೆ ಅಷ್ಟೇ. ಇಲ್ಲಿದೆಯಾ? ಇಲ್ಲ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಬೀಯಿಂಗ್ ಇಲ್ಲಿದೆ. ಸಿಂಪಲ್ ನೋಡಿ, ಒಂದೇ ಏಟಲ್ಲಿ ಮುಗಿಸ್ಬೋದು. ಅರ್ಥ ಆಗಿದೆ ಅನ್ಕೋತೀನಿ. ಡಿಸ್ಕಸ್ ಮಾಡ್ತೀನಿ ಮುಂದೆನೂ ಕೂಡ. ಡೈರೆಕ್ಟ್ ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ಆಗಿರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇವೆಲ್ಲ ಬರ್ತವೆ KPSC ಒಂದು ಗ್ರೂಪ್ ಸಿ ಎಕ್ಸಾಮ್ ನ ಪೇಪರ್ 2 ಲಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲೇನಿದೆ ಅಂತಂದ್ರೆ ಪ್ರಿಫಿಕ್ಸ್ ಹಾಕ್ಬೇಕು. ಪ್ರಿಫಿಕ್ಸ್ ಅಂದ್ರೆ ಪ್ರಿ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ಕಿಂತ ಮುಂಚೆ ವರ್ಡ್ ಗಳು ಸೇರಿಸಬೇಕು. ಅದು ಸೇರಿಸಿದಾಗ ಏನಾಗುತ್ತೆ ಅಂದ್ರೆ ಆಂಟೋನಿಮ್ಸ್ ಆಗ್ಬೇಕು ಅಂತ ಕೊಟ್ಟಿದ್ದಾನೆ. ಅಂದ್ರೆ ವಿರುದ್ಧ ಪದ ಆಗ್ಬೇಕು. ಈ ಪದಗಳಿಗೆ, ಈ ಒಂದು ವರ್ಡ್ಗೆ ನಾವು ಮುಂಚೆ ಏನಾದ್ರು ಸೇರಿಸಿದ್ರೆ ಇದರ ಆಪೋಸಿಟ್ ವರ್ಡ್ ಆಗುತ್ತೆ. ಅದನ್ನ ಯಾವುದು ಅಂತ ಕೇಳಿದ್ದಾರೆ. ಈಗ ರೆಗ್ಯುಲರ್ ಆಪೋಸಿಟ್ ವರ್ಡ್ ಅನ್ನು ಇರ್ರೆಗ್ಯುಲರ್ ಅಂತ ಕರೀತೀವಿ ಅಲ್ವಾ? ಅದು ಗೊತ್ತಾಗ್ಲಿಲ್ವಾ? ಆಕ್ಸೆಸಿಬಲ್, ಆಕ್ಸೆಸಿಬಲ್ ಆಪೋಸಿಟ್ ಇನ್ಆಕ್ಸೆಸಿಬಲ್, ಆಕ್ಸೆಸ್ ಮಾಡಕ್ಕಾಗಲ್ಲ ಅಂತೀವಿ. ಕಾಮನ್, ಅನ್ಕಾಮನ್ ಅಂತೀವಿ. ಸೊ ಎಲ್ಲಿದೆ ಅದು? ಇರ್ರೆಗ್ಯುಲರ್ ಇಲ್ಲಿದೆ. IR ಇಲ್ಲೇ ಒಂದೇ ಆಪ್ಷನ್ ನೋಡಿ. ಮೊದಲನೇದಕ್ಕೆ ರೆಗ್ಯುಲರ್, ಇರ್ರೆಗ್ಯುಲರ್ ಎಲ್ಲೂ ಇಲ್ಲ. ಆಪ್ಷನ್ 1 ಅಲ್ಲಿ IR. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇತ್ತು. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಇದು ಐಡಿಯಾಮ್ ಅಂಡ್ ಫ್ರೇಸಸ್ ಅಂದ್ರೆ ನುಡಿಗಟ್ಟು. ಅಂಡರ್ಲೈನ್ ಮಾಡಿರ್ತಾನೆ, ಅದರ ಒಳ ಅರ್ಥ ಹೇಳಬೇಕು. ಅಂದ್ರೆ ಈ ಒಳ ಅರ್ಥ ನಿಮ್ಗೆ ಅಂಡರ್ಲೈನ್ ಗೊತ್ತಿಲ್ಲ ಅಂದ್ರೆ ಕಂಪ್ಲೀಟ್ ಈ ಸೆಂಟೆನ್ಸ್ ಓದಿದಾಗ ಆ ಸೆಂಟೆನ್ಸ್ ಏನ್ ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದ್ರ ಒಳ ಅರ್ಥ ನಿಮ್ಗೆ ಆಟೋಮೆಟಿಕ್ ಅರ್ಥ ಆಗ್ಬಿಡುತ್ತೆ. ಯಾವಾಗ ಸೆಂಟೆನ್ಸ್ ಕೊಟ್ಟಿರ್ತಾರ ಅದು ನಿಮ್ಗೆ ಈಸಿ. ಯಾವಾಗ ಸೆಂಟೆನ್ಸ್ ಕೊಡ್ತಾರೆ ಜಸ್ಟ್ ವರ್ಡ್ ಕೊಟ್ಟು ಅಂಡರ್ಲೈನ್ ಮಾಡಿರ್ತಾರ ಅದು ಡಿಫಿಕಲ್ಟಿ. ಈಗ ಈ ಕ್ವಶನ್ ನೋಡಿ, he applied for many jobs because it is not safe to put all your eggs into the one basket. ಇವೆಲ್ಲ ಈಸಿ ಕ್ವಶನ್ ಸರ್. ನೀವೆಲ್ಲ ಓದ್ತಿರ್ತೀರಾ, ವಾಟ್ಸ್ಆಪ್ ಯೂಸ್ ಮಾಡ್ತೀರಾ, ಫೇಸ್ಬುಕ್ ಯೂಸ್ ಮಾಡ್ತೀರಾ. ವಾರನ್ ಬಫೆಟ್ ಹೇಳ್ತಾನೆ, ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಯಾವ್ದು ಒಂದೇ ಕಡೆ ಇನ್ವೆಸ್ಟ್ ಮಾಡಬೇಡಿ. ಸೊ ಪುಟ್ ಯುವರ್ ಎಗ್ಸ್ ಇನ್ ಆಲ್ ಬಾಸ್ಕೆಟ್ಸ್ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಾ ಕಡೆ ಇನ್ವೆಸ್ಟ್ ಮಾಡಿ, ರಿಸ್ಕ್ ಕಮ್ಮಿ ಆಗುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿಲ್ಲ. ಸೇಮ್ ಫಂಡ ಇಲ್ಲೂ ಅಷ್ಟೇ. ಏನಂದ್ರೆ ಒಂದೇ ಜಾಬ್ ಅಪ್ಲೈಡ್ ಫಾರ್ ಮೆನಿ ಜಾಬ್ಸ್ ಬಿಕಾಸ್ ಇಟ್ ಇಸ್ ನಾಟ್ ಸೇಫ್ ಟು ಪುಟ್ ಆಲ್ ಯುವರ್ ಎಗ್ಸ್ ಇನ್ ಟು ಒನ್ ಬಾಸ್ಕೆಟ್. ಒಂದೇ ಕಡೆ ಅಪ್ಲೈ ಮಾಡಿದ್ರೆ ಸಿಗುವಂತ ಚಾನ್ಸಸ್ ಕಮ್ಮಿ. ಯಾಕಂದ್ರೆ ಎಲ್ಲಾ ಕಡೆ ಅಪ್ಲೈ ಮಾಡಿದ್ರೆ ಇಲ್ಲಿ ಸಿಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಸಿಗುತ್ತೆ ಅನ್ನೋ ರೀತಿ ಅಲ್ವಾ? ಇದಕ್ಕೆ ಮ್ಯಾಚ್ ಆಗುವಂತ ಈ 4 ಆಪ್ಷನ್ ಅಲ್ಲಿ ಯಾವ್ದಿದೆ ನೋಡಿ, ಪ್ರತಿಯೊಂದು ಓದಿ. ಈ ಅಪ್ಲೈಡ್ ಫಾರ್ ಮೆನಿ ಜಾಬ್ಸ್ ಬಿಕಾಸ್ ಹಿ ಥಾಟ್ ದಟ್ ಹಿ ವಾಸ್ ಪ್ಯಾಷನೇಟ್ ಅಬೌಟ್ ಆಲ್ ದ. ನೋಡಿ, ಹಿ ವಾಸ್ ನಾಟ್ ಪ್ಯಾಷನೇಟ್. ಅವ್ನ್ ಪ್ಯಾಷನ್ ಇದೆಯಾ ಅದು ಅದಕ್ಕೋಸ್ಕರ ಅಪ್ಲೈ ಮಾಡ್ತಾನೆ? ನೋ, ದಿಸ್ ಇಸ್ ರಾಂಗ್. ಈ ಅಪ್ಲೈಡ್ ಫಾರ್ ಮೆನಿ ಜಾಬ್ಸ್ ಬಿಕಾಸ್ ಈ ಹ್ಯಾಡ್ ಎನಫ್ ಮನಿ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆಯಾ? ಇಲ್ಲ, ದಿಸ್ ಇಸ್ ಆಲ್ಸೋ ರಾಂಗ್. He did not want to lose any jobs as he was good at multitasking. ಅಂದ್ರೆ ಎಲ್ಲಾ ಕಡೆ ಒಟ್ಟಿಗೆ ಕೆಲಸ ಮಾಡ್ತಾನ ಅವನು, ಅದಕ್ಕೆ ಅಪ್ಲೈ ಮಾಡ್ತಾ ಇದ್ದಾನ. ಮಲ್ಟಿ ಟಾಸ್ಕಿಂಗ್ ಎಲ್ಲಾ ಕಡೆ ಒಟ್ಟಿಗೆ ಕೆಲಸ ಮಾಡಕ್ ಸಾಧ್ಯನಾ? 3-4 ಕಂಪ್ನಿ ಕಡೆ ಸೇರ್ಕೊಳಕ್ ಸಾಧ್ಯನಾ? ಇಲ್ಲ, ದಿಸ್ ಇಸ್ ರಾಂಗ್. ನೋಡಿ, he applied for many jobs because he knew that depending for success on any one person or one plan is not good. ಅಲ್ವಾ? ಒಂದೇ ಕಡೆ ಅಪ್ಲೈ ಮಾಡಿ ಅದರಲ್ಲೇ ಸಕ್ಸಸ್ ಆಗಲ್ಲ. ಎಲ್ಲಾ ಕಡೆ ಅಪ್ಲೈ ಮಾಡಿ ಎಲ್ಲಿ ಸಿಗುತ್ತೆ, ಎಲ್ಲಿ ಜಾಬ್ ಸಿಗುತ್ತೆ ಅಲ್ಲಿ ಸೇರ್ಕೊಳ್ಳಿ ಅನ್ನೋ ರೀತಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಅಲ್ಲ? ದಿಸ್ ಇಸ್ ನುಡಿಗಟ್ಟು, ಐಡಿಯಾಮ್ ಅಂಡ್ ಫ್ರೇಸಸ್ ಅಂತೀವಿ. ಇದು ನೋಡಿ, ಇದು ಅಷ್ಟು ವೆರಿ ಈಸಿ ಕ್ವಶನ್. ದ ಯಂಗ್ ಬಾಯ್ ವಾಸ್ ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್ ಇನ್ ಹಿಸ್ ಮೌತ್. ಅಂದ್ರೆ ಸಿಲ್ವರ್ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ರು ಅಂದ್ರೆ ಶ್ರೀಮಂತರು ಅಂತ ಅಲ್ವಾ? ಶ್ರೀಮಂತರು ಅನ್ನೋದು ಎಲ್ಲಿದೆ? ಪುವರ್ಟಿ ಅಲ್ಲ, ಹ್ಯಾಪಿ ಫ್ಯಾಮಿಲಿ ಅಲ್ಲ, ವೆಲ್ತ್ ಅಂಡ್ ಹರ್ ಲಕ್ಸುರಿ. 4 ಇಸ್ ದ ರೈಟ್ ಆನ್ಸರ್.
ಅಲ್ವಾ? ನುಡಿಗಟ್ಟು. ವೆಲ್ತ್ ಅಂದ್ರೆ ಶ್ರೀಮಂತ, ಅವನ ಹತ್ರ ಎಲ್ಲ ಇದೆ, ಲಕ್ಸುರಿ ಲೈಫ್ ಅಲ್ವಾ? ಎಸ್, ನೆಕ್ಸ್ಟ್ ಬರ್ತೇನೆ. ಇದು ನುಡಿಗಟ್ಟು ನೋಡಿ. ದ ಜಡ್ಜಸ್ ಡಿಡ್ ನಾಟ್ ಪೇ ಅಟೆನ್ಷನ್ಸ್ ಟು ದ ಆರ್ಗ್ಯುಮೆಂಟ್ ಆಫ್ ದ ಲಾಯರ್ ಬಿಕಾಸ್ ದೇ ನ್ಯೂ ದಟ್ ಹಿ ವಾಸ್ ಪ್ಲೇಯಿಂಗ್ ದ ಡೆವಿಲ್ಸ್ ಅಡ್ವೊಕೇಟ್. ಇಲ್ಲಿ ಪ್ಲೇಯಿಂಗ್ ದ ಡೆವಿಲ್ಸ್ ಅಡ್ವೊಕೇಟ್ ಅಂತ ಹಾಕಿದ್ದಾರೆ. ಗೊತ್ತಿಲ್ಲ ವಾಡ್ ಏನದು ಅಂಡರ್ಲೈನ್ ಮಾಡಿದ್ದಾನೆ, ನಮ್ಗೆ ಗೊತ್ತಿಲ್ಲ ಸರ್. ಅಂಡರ್ಲೈನ್ ಮಾಡಿದ ನಮ್ಗೆ ಗೊತ್ತಿಲ್ಲ, ವಾಟ್ ಇಸ್ ದಟ್ ಅಂತ ಗೊತ್ತಿಲ್ಲ ನಮಗೆ. ಆದ್ರೆ ಈ ಕಂಪ್ಲೀಟ್ ಕ್ವಶನ್ ಓದಿದಾಗ ನಿಮ್ಗೆ ಅರ್ಥ ಆಗತ್ತೆ. ಲಾಯರ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಜಡ್ಜ್ ಅದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾಕೆ? ಏನೋ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಯಾವ್ದೊಂದು ಪ್ರೊಸೀಜರ್ ಅಲ್ವಾ? ಪ್ರೊಸೀಜರ್ ಅಲ್ವಾ ಸರ್? ಪ್ರೊಸೀಜರ್ ಇದ್ದಾಗ ಏನೋ ಅವ್ರ ಪಾರ್ಗ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ, ಮಾಡ್ಲೇಬೇಕು. ಏನೇನೋ ಮಾತಾಡ್ತಾರೆ, ನಾವು ಅದ್ರ ಕಡೆ ಗಮನ ಕೊಡೋದ್ ಬೇಕಾಗಿಲ್ಲ. ಮುಂದೆ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ಹೋಗೋಣ ಅನ್ನೋ ರೀತಿ. ಓಕೆ, ಏನು ಆಲ್ರೆಡಿ ಆಗಿದೆ ಅದನ್ನ ನೋಡ್ಕೊಂಡು ಜಡ್ಜ್ಮೆಂಟ್ ಕೊಡೋಣ ಅನ್ನೋ ರೀತಿ. ಸೊ ಇಲ್ಲಿ ಅದನ್ನ ಯಾವ ಆಪ್ಷನ್ಸ್ ಇದೆ? Judges did not pay attention to the argument of the lawyer because they knew that the under the spell of the no. ನೋಡಿ, ಇಲ್ಲಿ ಡೆವಿಲ್ ಇದೆ, ಇಲ್ಲೂ ಡೆವಿಲ್ ಇದೆ ಅಂದ್ಬಿಟ್ಟು ಹಾಕ್ಬಿಟ್ರೆ, ಇದನ್ನ ಟಿಕ್ ಹಾಕ್ಬಿಟ್ರೆ ಅದು ರಾಂಗ್ ಆಗುತ್ತೆ. The lawyer was not arguing properly because was bribed. ಅಂದ್ರೆ ಅವನಿಗೆ ಲಂಚ ಕೊಟ್ಟಿದ್ದ, ಅದಕ್ಕೆ ಆರ್ಗ್ಯೂ ಮಾಡ್ತಾ ಇಲ್ಲ ಅಂತನಾ? ಅದನ್ನ ಇಲ್ಲಿ ಹೇಳ್ತಾನೆ ಇಲ್ಲ. ದಿಸ್ ಇಸ್ ರಾಂಗ್. The judge did not pay attention to the argument of the lawyer because they knew that the lawyer was arguing for the sake of argument. ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ, ಹಂಗಾಗಿ ಅವರು ಅಟೆನ್ಷನ್ ಕೊಡ್ತಾ ಇಲ್ಲ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಓಕೆ, ಅರ್ಥ ಆಯ್ತಲ್ಲ ಐಡಿಯಮ್ ಅಂಡ್ ಪ್ಲೇಸಸ್ ಅಂದ್ರೆ ಸ್ನೇಹಿತರೆ? ಎಸ್ ಸರ್. ಇದು ನೀವೇ ಸಾಲ್ವ್ ಮಾಡ್ತೀರಾ? ಸಿಂಪಲ್ ಇದೆ ನೋಡಿ. ದ ಫ್ಯಾಮಿಲಿ ಕುಡ್ ಸ್ಟ್ಯಾಂಡ್ ದ ಟಫ್ ಟೈಮ್ ಆಫ್ ಇಲ್ ಹೆಲ್ತ್ ಟು ಆಲ್ ಫ್ಯಾಮಿಲಿ ಮೆಂಬರ್ಸ್ ಸಿನ್ಸ್ ದೇ ಹ್ಯಾಡ್ ಸೇವ್ಡ್ ಸಮಥಿಂಗ್ ಫಾರ್ ಎ ರೈನಿ ಡೇ. ನೋಡಿ, ಇದನ್ನ ವಿತೌಟ್ ಈ ಒಂದು ಸೆಂಟೆನ್ಸ್ ಇಲ್ದೇನೆ ಆನ್ಸರ್ ಮಾಡಬಹುದು. ಯಾಕೆಂದ್ರೆ ಸೇವ್ಡ್ ಸಮಥಿಂಗ್ ಫಾರ್ ರೈನಿ ಡೇ ಅಂದ್ರೆ ಅರ್ಥ ಏನು? ಮಳೆಗಾಲಕ್ಕೆ ಸ್ವಲ್ಪ ಸೇವ್ ಮಾಡ್ಕೋಬೇಕು ನಾನು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಹೊರಗಡೆ ಹೋಗಕ್ಕಾಗಲ್ಲ. ಮಳೆಗಾಲದಲ್ಲಿ ನಾವು ಏನು ಇವಾಗಲೇ ಈಗ ನೋಡಿ, ಬೇಸಿಗೆಗಾಲದಲ್ಲಿ ಸಣ್ಣಗೆಗಳು ಹಾಕ್ತಿವಿ, ಮಜ್ಜಿಗೆ ಮೆಣಸಿನಕಾಯಿ ಹಾಕ್ತಿವಿ, ಮತ್ತೊಂದು ಯಾಕೆ ಬೇಸಿಗೆ ಮಳೆಗ ಬಿಸಿಲಿರಲ್ಲ, ಅವಾಗ ಕುರುಕುಲು ತಿಂಡಿಗಳು ಬೇಕು, ಕರ್ಕೊಂಡ್ ತಿನ್ಬೋದು. ಸಿಂಪಲ್ ಅಲ್ವಾ? ಅಂದ್ರೆ ಮುಂದೆ ಏನ್ ಮಾಡಕ್ ಆಗಲ್ಲ, ಆ ಮುಂದಿನ ದಿನಕ್ಕೆ ರೆಡಿಯಾಗಿ ಈಗಲೇ ಸೇವ್ ಮಾಡಿ ಇಟ್ಕೋತೀನಿ ಅನ್ನೋ ರೀತಿ ಅರ್ಥ ಅಲ್ವಾ? ಅಂತದ್ದೆಲ್ಲಿದೆ ನೋಡಿ. ದ ಫ್ಯಾಮಿಲಿ ಕುಡ್ ಗೆಟ್ ಟ್ರೀಟ್ಮೆಂಟ್ ಫಾರ್ ದೇರ್ ಇಲ್. ನೋಡಿ, ಇಲ್ಲಿ ಏನಿದೆ ಅದ್ರ ಮೇಲ್ ಅರ್ಥ ಹೇಳುತ್ತೆ ಈ ಸೆಂಟೆನ್ಸ್. ಮೇಲ್ ಅರ್ಥ ಅಲ್ಲ, ಒಳ ಅರ್ಥ. ನುಡಿಗಟ್ಟು, ಐಡಿಯಮ್ ಅಂಡ್ ಫ್ರೇಸಸ್ ಅಂದ್ರೆ ನುಡಿಗಟ್ಟು, ಒಳ ಅರ್ಥ ಹೇಳಬೇಕು. ಓಕೆ, ದ ಫ್ಯಾಮಿಲಿ ಕುಡ್ ಸ್ಟ್ಯಾಂಡ್ ದ ಟಫ್ ಟೈಮ್ ಆಫ್ ಇಲ್ ಹೆಲ್ತ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಸಿನ್ಸ್ ಇಟ್ ವಾಸ್ ರೈನಿ ಡೇ. The family could sustain itself since it had saved some money for tough time like health hazards. This is the right answer. ರೈನಿ ಡೇಗೋಸ್ಕರ ಸೇವ್ ಮಾಡಿದ್ರು ಅಂತಲ್ಲ. ಈಗ ರೈನಿ ಡೇ ಅನ್ನೋದು ಏನ್ ಅರ್ಥ ಆಗ್ತಿದೆ ಗೊತ್ತಾ ನುಡಿಗಟ್ಟು ಅಂದ್ರೆ ಸ್ನೇಹಿತರೆ? ರೈನಿ ಡೇ ಅಂದ್ರೆ ಕಷ್ಟಕಾಲ. ಈಗ ಏನ್ ದುಡಿತಾ ಇದ್ದೀರಾ, ದುಡ್ಡನ್ನ ಎತ್ತಿಟ್ಕೊಳ್ಳಿ. ಯಾವಾಗ ಮುಂದೆ ಕಷ್ಟ ಕಾಲ ಬರ್ಬೋದು, ವಯಸ್ಸಾಗ್ತಾ ಆರೋಗ್ಯ ಕೆಡಬಹುದು, ಅವಾಗ ಬೇಕಾಗುತ್ತೆ, ಸೇವ್ ಮಾಡ್ಕೊಳ್ಳಿ ಅನ್ನೋದು ಆಪ್ಷನ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ PQRS. PQRS ಗಳು ನೋಡಿ, ಒಂದೇದು ಇಲ್ಲಿ ತಗೊಂಡಿರೋ ಕ್ವಶನ್ ನೋಡಿ, 1 ಮತ್ತೆ 6 ಫಿಕ್ಸ್ಡ್. 1 ಮತ್ತೆ 6 ಫಿಕ್ಸ್ಡ್ ಇದ್ರ ಮಧ್ಯ ನೀವು ಜಂಬಲ್ ಮಾಡ್ಬೇಕು. ವೆರಿ ಈಸಿ ಕೊಡ್ತಾ ಇದ್ದಾನೆ ಇತ್ತೀಚೆಗೆ PQRS. ಅಂದ್ರೆ ಲೆಂತ್ ಇರುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಬಟ್ ನೀವು ಕತೆಗಳ ತರ ಇರುತ್ತೆ. ಓದಿದ್ರೆ ಕಾನ್ಸಂಟ್ರೇಷನ್ ಹೋದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಓದ್ಕೊಳ್ಳಿ ನೋಡಿ. ಚಾರ್ಲ್ಸ್ Dickens was a famous English novelist who was born in England in 1812. Okay, the Pickwick Paper was his first notable work, which was published when he was 25 years old. After 3 years, he returned to the school before becoming a journalist. One of his famous work, David Copperfield, was published in 1850. Dickens left school at the age of 12 to work in boot blacking factory. His successful literary career of exuberance ended in 1870 when he died at the age of 58. ನೋಡಿ, ಓದ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದೇ ಫಿಕ್ಸ್. ಚಾರ್ಲ್ಸ್ ಡಿಕೆನ್ಸ್ ವಾಸ್ ಎ ಫೇಮಸ್ ಇಂಗ್ಲಿಷ್ ನೋವೆಲಿಸ್ಟ್ ಹೂ ವಾಸ್ ಬಾರ್ನ್ 1812 ಹುಟ್ಟಿದ್ದಾನೆ. ಹುಟ್ಟಿದ ಮೇಲೆ ಏನಾಗುತ್ತೆ ನೋಡಿ, ಇಲ್ಲಿ ಇದಂತೂ ಬರಕ್ ಸಾಧ್ಯ ಇಲ್ಲ, ಪಿ ಬರಕ್ ಸಾಧ್ಯ ಇಲ್ಲ, ಇದು ಬರಕ್ ಸಾಧ್ಯ ಇಲ್ಲ. ಅವ್ನ್ ಜರ್ನಲಿಸ್ಟ್ ಆಗಿ ಪಬ್ಲಿಷ್ ಮಾಡೋದು ಆಮೇಲೆ, ಅದಕ್ಕಿಂತ ಮುಂಚೆ ಎಜುಕೇಶನ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ಕೂಲ್ ನೋಡಿ. ಆಫ್ಟರ್ 3 years ಬರ್ಬೋದು, ಬಟ್ ಆಫ್ಟರ್ 3 years ಈ ರಿಟರ್ನ್ ಟು ದ ಸ್ಕೂಲ್ ಅಂತಿದೆ. 3 years ಗಿಂತ ಮುಂಚೆ ಏನಾರು ಮಾಡಿರ್ಬೇಕಲ್ಲ ಅವನು. ಅದು ಯಾವ ಆಪ್ಷನ್? ಆಪ್ಷನ್ ಎಸ್ ಹೇಳ್ತಾ ಇದೆ. ಆಪ್ಷನ್ ಎಸ್ ಹೇಳ್ತಾ ಇದೆ. ಅಂದ್ರೆ ಈ ಡಿಕೆನ್ಸ್ ಲೆಫ್ಟ್ ಸ್ಕೂಲ್ ಅಟ್ ದ ಏಜ್ ಆಫ್ 12. 12ಕ್ಕೆ ಅವ್ನು ಸ್ಕೂಲ್ ಬಿಡ್ತಾನೆ, ಪ್ರಾಕ್ಟೀಸ್ ಸೇರ್ಕೋತಾನೆ. ಆಫ್ಟರ್ 3 years ಅಂದ್ರೆ ಅದಾದ 3 ವರ್ಷ ಆದ್ಮೇಲೆ ಪುನಃ ಸ್ಕೂಲ್ಗೆ ಬರ್ತಾನೆ.
ಅಂಡ್ ಈ ಬಿಫೋರ್ ಬಿಕಮಿಂಗ್ ಅ ಜರ್ನಲಿಸ್ಟ್ ಅಂದ್ರೆ ವಾಪಸ್ ಒಂದು ಸ್ಟಡಿ ಮಾಡಕ್ ಬರ್ತಾನೆ, ಆಮೇಲೆ ಜರ್ನಲಿಸ್ಟ್ ಆಗ್ತಾನೆ. ಸೊ ಎಸ್ ಆದ್ಮೇಲೆ ಕ್ಯೂ ಬರ್ಬೇಕು ಅಂತ ಗೊತ್ತಾಯ್ತು. ಎಸ್ ಕ್ಯೂ ಜೋಡಿ ಒನ್ ಆದ್ಮೇಲೆ ಎಸ್ ಬರ್ಬೇಕು, ಎಸ್ ಆದ್ಮೇಲೆ ಕ್ಯೂ ಬರ್ಲೇಬೇಕು. ಇದೆಯಾ ಅದು ಆಪ್ಷನ್? ಎಸ್ ಕ್ಯೂ ಎಸ್ ಕ್ಯೂ ಎಸ್ ಕ್ಯೂ ಇಲ್ಲಿದೆ ನೋಡಿ, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ನೀವು ಒಂದೇ ಒಂದು ಪೇರ್ ಕರೆಕ್ಟ್ ಆಗಿ ಕಂಡು ಹಿಡಿದು ಬಿಟ್ರೆ ಬೇರೆ ಎಲ್ಲ ಆಪ್ಷನ್ಸ್ ಕೂಡ ಟಿಕ್ ಆಗ್ತದೆ. ನೋಡಿ ಓದಿಬೇಕಾರೆ ಜರ್ನಲಿಸ್ಟ್ ಆದ್ಮೇಲೆ ಏನ್ ಮಾಡ್ತಾನೆ ಸರ್ ಅವನು? ದ ಪಿಕ್ವಿಕ್ ಪೇಪರ್ ವಾಸ್ ಹಿಸ್ ಫಸ್ಟ್ ನೋಟಬಲ್ ವರ್ಕ್. ಅಂದ್ರೆ ಅವನು ಆ ಒಂದು ಪೇಪರ್ ನ ಪಬ್ಲಿಷ್ ಮಾಡೋದು ಒಂದು ಫಸ್ಟ್ ಕೆಲಸ, ಅಂದ್ರೆ ಅವನು ಫಸ್ಟ್ ಅಂತ ಹೇಳೋದು ಅಲ್ವಾ. ಪಿ ಬರುತ್ತೆ. ಪಿ ಆದ್ಮೇಲೆ ಏನು? ಅವನು ಬೇರೆ ಬೇರೆ ರೀತಿಯಾದ ಒಂದು ಇದನ್ನ ಪಬ್ಲಿಷ್ ಮಾಡ್ತಾನೆ. ಆರ್ ಆದ್ಮೇಲೆ 6. ಸೊ ಪಿ ಆರ್, ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಇದು ನೆಕ್ಸ್ಟ್ ಪಿ ಕ್ಯೂ ಆರ್ ಇದನ್ನ ಸಾಲ್ವ್ ಮಾಡಿದ್ದು ಅದೇ ತರನೇ ಇದೆ ನೋಡಿ, ಓದ್ಕೊಳ್ಳಿ. ಮೈಕ್ರೋಸ್ಕೋಪ್ಸ್ ಆರ್ ಇನ್ ದ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಇನ್ ಹ್ಯೂಮನ್ ಹಿಸ್ಟ್ರಿ. It is said that Romans were experimenting with the light bending properties of the glass lenses. Towards the end of the 19th century, microscopy became a popular subject among the scientists. But the history of the modern microscopes begin in the late 15th century. Robert Hooke's big book Micrographia, published in 1665, is an important in this regard. Finally, microscopy has been a boon to the medical industry in understanding the structure of the organisms. ಮೈಕ್ರೋಸ್ಕೋಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾವಾಗ ಬಂತು, ಏನ್ ಬಂತು, ಅದರಿಂದ ಏನ್ ಮಾಡಬಹುದು. ಇಲ್ಲಿ ಏನಿದೆ, ಮೈಕ್ರೋಸ್ಕೋಪ್ಸ್ ಆರ್ ಆನ್ ಇಂಪಾರ್ಟೆಂಟ್ ಇನ್ವೆನ್ಷನ್ ಇನ್ ದ ಹ್ಯೂಮನ್ ಹಿಸ್ಟ್ರಿ. 1ನೇ ಫಿಕ್ಸ್, 6ನೇ ಫಿಕ್ಸ್. ಹೌದು. ಇದಾದ್ಮೇಲೆ ಯಾವ್ದು ಬರುತ್ತೆ? ಇಟ್ ಈಸ್ ಸೆಡ್ ದಟ್ ಅಂತಿದೆ. ಓಕೆ, Romans were experiencing with the light bending properties of the glass lenses. Okay. Towards the end of 19th century, microscope becomes a popular subject among the scientists. ಈಗ ಇಲ್ಲಿ ಬಟ್ ಅಂತಿದೆ, ಆರ್ ಅಂತೂ ಬರಕ್ ಸಾಧ್ಯ ಇಲ್ಲ. ಬಟ್ ಅಂತಿದೆ, ಬಟ್ ಇಲ್ಲಿ ಬರಕ್ ಸಾಧ್ಯ ಇಲ್ಲ. ಇಂಡಿಪೆಂಡೆಂಟ್ ವರ್ಡ್ ಬರಬೇಕು. ಓಕೆ, ರಾಬರ್ಟ್ ಹೂಕ್ಸ್ ಬುಕ್ ಮೈಕ್ರೋಗ್ರಾಫಿಯಾ ಪಬ್ಲಿಷ್ ಇನ್ 1665. ಇದಕ್ಕಿಂತ ಮುಂಚೆ ನೋಡಿ, 17th ಸೆಂಚುರಿ ಆಯ್ತು ಅಲ್ವಾ. ಇಸ್ ಅನ್ ಇಂಪಾರ್ಟೆಂಟ್ ಇನ್ ದಿಸ್ ರೆಗಾರ್ಡ್ ಅಂದ್ರೆ ಯಾವ ರೆಗಾರ್ಡ್ ಗೊತ್ತಿರಬೇಕು ನಿಮ್ಗೆ. ಸೊ ಮೈಕ್ರೋಸ್ಕೋಪ್ಸ್ ನ ಫಸ್ಟ್ ಬೇಸಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ವೆನ್ಷನ್ ಬಗ್ಗೆ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ನೇ ಆಪ್ಷನ್ ಅಲ್ಲಿ ಇದೆ. ಇನ್ವೆನ್ಷನ್ ರಿಲೇಟೆಡ್ ಯಾವ್ದಿದೆ? ಯಾರು ಇನ್ವೆನ್ಷನ್ ಮಾಡೋದು? ರೋಮನ್ಸ್ ಎಕ್ಸ್ಪೀರಿಯನ್ಸಿಂಗ್ ಮಾಡಿದ್ದು. ಅದಾದ್ಮೇಲೆ ಟುವರ್ಡ್ಸ್ ದ ಎಂಡ್ ಆಫ್ 19th ಸೆಂಚುರಿ ಬರೋದು. ಮೈಕ್ರೋಸ್ಕೋಪ್ ಬಿಕಮ್ ಪಾಪ್ಯುಲರ್ ಸಬ್ಜೆಕ್ಟ್ ಅಂದ್ರೆ ಪಿ ಬರಬೇಕು ಅಲ್ವಾ, ಪಿ ಬರಬೇಕು. ಹಾಗೆ ಪಿ ಬಂದ್ಮೇಲೆ ಏನ್ ಬರ್ಬೇಕು? ಕ್ಯೂ ಬರ್ಬೇಕಾ? ಎಗೇನ್ ಇಲ್ಲಿ 19th ಸೆಂಚುರಿ ಆಯ್ತು. ನಮ್ಗೆ ಇದಕ್ಕಿಂತ ಹಿಂದೆ ಬರ್ಬೇಕು. ನೋಡಿ ನಾನು ನಿಮ್ಗೆ ಹೆಂಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ. ಇಲ್ಲಿ ನೋಡಿ 16th, ಇದು 15th ಸೆಂಚುರಿ, 16th ಸೆಂಚುರಿ ಆಯ್ತು. ಇದಕ್ಕಿಂತ ಮುಂಚೆ ಇಲ್ಲಿದೆ ನೋಡಿ. ಬಟ್ ದ ಹಿಸ್ಟ್ರಿ ಆಫ್ ಮಾಡರ್ನ್ ಮೈಕ್ರೋಸ್ಕೋಪ್ಸ್ ಬಿಗಿನ್ ಇನ್ ದ 15th ಸೆಂಚುರಿ. ನೋಡಿದ್ರೆ 19th, ಇದು 15, 16, ಇದಕ್ಕಿಂತ ಮುಂಚೆ ಇರೋದು 15th ಸೆಂಚುರಿ. ಸೊ ಪಿ ಆದ್ಮೇಲೆ ಆರ್ ಬರಬೇಕು. ನೋಡಿದ್ರ ಟೈಮ್ ಲೈನ್ ಇಟ್ಕೊಂಡು ನೀವು ಸಾಲ್ವ್ ಮಾಡಬಹುದು. ಪಿ ಆರ್ ಎಲ್ಲಿದೆ ಸರ್? ಪಿ ಆರ್ ಇಲ್ಲಿದೆ. ಕಾಮ್ಕತ್ತಂ. ಅದಾದ್ಮೇಲೆ ಏನ್ ಬರುತ್ತೆ? ಎಸ್ ಬರುತ್ತೆ, ಆಮೇಲೆ ಕ್ಯೂ ಬರುತ್ತೆ, ಆಮೇಲೆ ಫೈನ್. ನೋಡಿ, ಒಂದೆರಡು ನೀವು ಸಾಲ್ವ್ ಮಾಡಿದ್ರೆ ನೋಡಿ ಅಷ್ಟು ಈಸಿ ಕೊಡ್ತಾ ಇದ್ದಾನೆ ಸ್ನೇಹಿತರೆ. ಓಕೆ, ಮುಂದೆ ತಗೋತೀನಿ ಇನ್ನೂ ಒಂದಷ್ಟು ಕ್ವಶನ್ಸ್ಗಳು ಡೀಟೇಲ್ ಡಿಸ್ಕಸ್ ಮಾಡೋಣ. ಎಸ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. KPSC ಪ್ರತಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಪ್ರೀವಿಯಸ್ ವಿಡಿಯೋಗಳಲ್ಲೂ ಮಾಡಿದೀವಿ ನೋಡಿ. ಯಾವುದು ನಿಮ್ಗೆ ಈ ತರದ ಒಂದು ಫೆಮಿನೈನ್ ಜೆಂಡರ್ ಬಗ್ಗೆ ಕೇಳ್ತಾರೆ, ಮತ್ತೆ ಅದ್ ಬಿಟ್ರೆ ಪ್ಲೂರಲ್ ಬಗ್ಗೆ, ಸಿಂಗ್ಯುಲರ್ ಬಗ್ಗೆ ಕೇಳ್ತೀವಿ ನೋಡಿ. ಇದು ಪ್ಲೂರಲ್ ಸಿಂಗ್ಯುಲರ್ ಸಂಬಂಧಪಟ್ಟ. ಕಾಫ್ಸ್ ಕರೆಕ್ಟ್ ಇದೆ. ಇಲ್ಲಿ ಯಾವ ಗ್ರೂಪ್ ಎಲ್ಲ ಕರೆಕ್ಟ್ ಇರಬೇಕು. ಶೆಲ್ಫ್ಸ್ ಕರೆಕ್ಟ್ ಇದೆ. ವುಲ್ಫ್ಸ್ ಕರೆಕ್ಟ್ ಇದೆ. ಬಿಲೀಫ್ಸ್ ಕರೆಕ್ಟ್ ಇದೆ. ಎ ಕರೆಕ್ಟ್ ಇದೆ. ಕಂಪ್ಲೀಟ್ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇದೆ. ಓಕೆ, ಇಲ್ಲಿ ಸಿ ಇದೆ ನೋಡಿ. ಪರ್ಸನ್, ಪೀಪಲ್ ಕರೆಕ್ಟ್ ಇದೆ. ಮಂಕೀಸ್ ತಪ್ಪಿದೆ. ಮಂಕೀಸ್ AEYS ಬರಬೇಕು, IES ಅಲ್ಲ. ದಿಸ್ ಇಸ್ ರಾಂಗ್. ಒಂದು ರಾಂಗ್ ಆದ್ರೆ ಎಲ್ಲ ರಾಂಗ್ ಅಂತ ಆಪ್ಷನ್. ಇಲ್ಲಿ ಲೇಡೀಸ್ ಇದೆ. ಬಸ್ಸಸ್ ಇದೆ. ಟೊಮ್ಯಾಟೋಸ್ ಇದೆ. ಬುಷಸ್ ಬರ್ಬೇಕು. ಬುಷೀಸ್ ಅಂತಿದೆ. ದಿಸ್ ಇಸ್ ರಾಂಗ್. ಬುಷಸ್ HES ಅಂತ. ದಿಸ್ ಇಸ್ ರಾಂಗ್. ಹಾಗಾದ್ರೆ ಇದು ಕರೆಕ್ಟ್ ಇರ್ಬೇಕು. ಹಂಗಾರೆ A and B ಕರೆಕ್ಟ್ ಇರ್ಬೇಕು ನೋಡಿ. ಮೆನ್ ಇದೆ. ಲೀವ್ಸ್ ಇದೆ. ಎಲ್ಫ್ಸ್ ಇದೆ. ವೈಫ್ಸ್ ಎಲ್ಲ ಕರೆಕ್ಟ್ ಇದೆ. ಅರ್ಥ ಆಗ್ತಿದೆಯಲ್ಲ? A and B is the right answer. ಇದು ಸಿಂಗ್ಯುಲರ್ ಪ್ಲೂರಲ್ ಆಯ್ತು. ಇದು ಫೆಮಿನೈನ್ ಜೆಂಡರ್, ಮಸ್ಕ್ಯುಲೈನ್ ಜೆಂಡರ್ ಅಂದ್ರೆ ನಾವು ಲಿಂಗ ಬದಲಾವಣೆ ಹೇಳ್ತೀರಾ. ಪುಲ್ಲಿಂಗ, ಸ್ತ್ರೀಲಿಂಗ. ಇಲ್ಲಿ ಎಂಪರರ್ ಪುಲ್ಲಿಂಗ. ಸ್ತ್ರೀಲಿಂಗ ಏನು ಸರ್? ಎಂಪ್ರೆಸ್ ಅಂತ ಕರಿತೀವಿ. ಸಾಮ್ರಾಜ್ಞಿನಿ ಅಂತ ಕರಿತೀವಿ. ಎಸ್ ಕರೆಕ್ಟ್ ಇದೆ. ಮಾಸ್ಟರ್, ಮಿಸ್ಟ್ರೆಸ್ ಅಂತ ಕರಿತೀವಿ. ಹೌದು ಕರೆಕ್ಟ್ ಇದೆ. ಹೋಸ್ಟೀಸ್ ಅಂತ ಕರೆಕ್ಟ್. ವಿಡೋವರ್ ಅಂದ್ರೆ ವಿಧುರ, ವಿಧವೆ ಅಂತ ಕರಿತೀವಲ್ಲ. ಎಸ್ ಇದು ಕರೆಕ್ಟ್ ಇದೆ. ಎಲ್ಲ ಆಪ್ಷನ್ ಕರೆಕ್ಟ್ ಇದೆ. ಕೌಂಟರ್
ಕೌಂಟರ್ ಆಗುತ್ತಾ? ಕೌಂಟರ್ ಆಗುತ್ತೆ ಕೌಂಟ್. ಇಲ್ಲಿ ಕೌಂಟ್ ಮಸ್ಕಲೈನ್ ಜೆಂಡರ್ ಬಗ್ಗೆ ಮಾತಾಡ್ತಾರೆ. ದಿಸ್ ಇಸ್ ರಾಂಗ್. ನೋಡಿ ಇಲ್ಲಿ ಪೊಯಟ್, ಇಲ್ಲಿ ನೋಡಿ ಪೊಯಟ್ ಬೇಡ, ಇದು ಗೊತ್ತಾಗ್ಲಿಲ್ಲ ಬಿಟ್ಟು ಹಾಕಿ. ಪೊಯಟೀಸ್ ಬರ್ಬೇಕು, ಪೊಯಟ್ಸ್ ಅಂತ ಇದೆ. ಇಲ್ಲಿ ನಾವು ಸಿಂಗ್ಯುಲರ್ ಪ್ಲೂರಲ್ ಅಲ್ಲ, ಇದು ಪುಲ್ಲಿಂಗ ಸ್ತ್ರೀಲಿಂಗ ಅಲ್ವಾ. ಕವಿಯತ್ರಿ ಅಂದ್ರೆ ಪೊಯಟೀಸ್ ಅಂದ್ರೆ POETESS ಪೊಯಟೀಸ್ ಬರ್ಬೇಕು. ದಿಸ್ ಇಸ್ ರಾಂಗ್. ನೋಡಿ ಒಂದ್ ರಾಂಗ್ ಆದ್ರೆ ರಾಂಗ. ನೋಡಿ ನಿಮ್ಗೆ ಗೊತ್ತಾಗ್ಲಿಲ್ವಾ, ಇದು ಬಿಟ್ಟಾಕಿ. 4 ಆಪ್ಷನ್ಸ್ ಇದೆ, ಯಾವ್ದಾರ ಒಂದ್ ರಾಂಗ ಕಂಡಿಡೀರಿ ಅಷ್ಟೇ. ಸೊ ಆಪ್ಷನ್ ಬಿ ಅಂತ ರಾಂಗ್ ಆಯ್ತು. ಸಿ ನೋಡಿ, ಕುಕ್ ಹೆನ್ ಕರೆಕ್ಟ್ ಇದೆ. ಹಾರ್ಸ್ ಮೇರ್, ಹಾರ್ಸ್ ಅಂದ್ರೆ ಗಂಡು, ಇದು ಹೆಣ್ಣು ಕುದುರೆ, ಮೇರ್ ಅಂದ್ರೆ ಹೆಣ್ಣು ಕುದುರೆ. ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಗವರ್ನರ್, ಗವರ್ನೆಸ್ ಕರೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಇದೆ. ಹಾಗಾದ್ರೆ ANC ಕರೆಕ್ಟ್ ಇರಬೇಕು. ಲ್ಯಾಡ್, ಲಾಸ್ ಇದೆ. ಕಿಂಗ್ ಕ್ವೀನ್ ಬರ್ಬೇಕು. ನೋಡಿ ಕ್ವೀನ್ ಬರ್ಬೇಕು. ನೋಡಿ ಸಿಂಪಲ್, ಇದು ತಪ್ಪಾಯ್ತು. ವಿಜಾರ್ಡ್ ಬರ್ಬೇಕು, ಅಂದ್ರೆ ಮಾಟಗಾರ, ಮಾಟಗಾರಿನಿ ಅಂತ ಕರಿತಿಲ್ಲ, ವಿಜಾರ್ಡ್ ಅಂತ. ದಿಸ್ ಇಸ್ ರಾಂಗ್. ಸೊ ಒಂದ್ ರಾಂಗ್ ಆದ್ರೆ ರಾಂಗ್, ಡಿ ರಾಂಗ್. ಸೊ ಸಿ, ANC ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇಂಥದ್ದು ಕೇಳ್ತಾನೆ ಸ್ನೇಹಿತರೆ ಎಕ್ಸಾಮ್. ಓಕೆ, ಇವೆಲ್ಲ ನಾವು ಗ್ರಾಮರ್ ರಿಲೇಟೆಡ್, ಇವೆಲ್ಲ ಗ್ರಾಮರ್ ವಿಡಿಯೋದಲ್ಲೂ ಮಾಡಿದೀವಿ, ಅಥವಾ ನಾವು ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಒಂದು ಮ್ಯಾರಥಾನ್ ವಿಡಿಯೋ ಕೂಡ ಮಾಡಿದೀವಿ. ಇವೆಲ್ಲ ನಾನು ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಇದೇ ರೀತಿ ಒಳ್ಳೆ ಬೇರೆ ಬೇರೆ ಕ್ವಶನ್ಸ್ಗಳು KPSC ಗ್ರೂಪ್ ಸಿ ಈ ಒಂದು ಲೆವೆಲ್ ಅಲ್ಲಿ ಕ್ವಶನ್ಗಳು ತಗೊಂಡ್ ಬರ್ತೀನಿ. ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.